ಎಲ್ರಿಗೂ ನಮಸ್ಕಾರ. ನಾವಿವತ್ತು ಇದ್ದೀವಿ ಒಂದು ಪುರಾತನ ಐತಿಹಾಸಿಕ ಒಂದು ರಥೋತ್ಸವ ನಡೆಯುವಂಥ ಒಂದು ಸ್ಥಳದಲ್ಲಿ. ಹೌದು, ಕುಕ್ನೂರು ನಗರದ ಒಂದು ಗುದ್ನೆಪ್ಪನ ಮಠದಲ್ಲಿ ನಾವು ಇವತ್ತು ಇದ್ದೀವಿ. ನೋಡ್ತಾ ಇದ್ದೀರಲ್ಲ ಜನಸಾಗರ ಹೇಗಿದೆ ಅಂತೇಳಿ. ಅಜ್ಜನ ಮಹಿಮೆ ಬಹಳ ದೊಡ್ಡದು. ಯಾಕಂತೇಳಿದ್ರೆ ಎಷ್ಟು ಜನ ಇದ್ದಾರೆ ನೋಡ್ತಾ ಇದ್ದೀರಿ. ಏನಪ್ಪ ಒಂದು ಅಜ್ಜನ ಮಹಿಮೆ ಅಂತೇಳಿದ್ರೆ, ಈ ತೇರು ಪಂಚ ಕಳಸ ಅಂದರೆ 5 ಕಳಸದ ತೇರಾಗಿರುತ್ತೆ. ನಾವು ಎಲ್ಲ ಕಡೆ ನೋಡುವಂಗೆ ಒಂದೇ ಕಳಸ ಇರುತ್ತೆ, ಆದರೆ ಈ ತೇರಿಗೆ 5 ಕಳಸ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಉತ್ತತ್ತಿ ತೇರಿಗೆ ಎಸೆಯೋದು ಇಲ್ಲಿಯ ವಾಡಿಕೆ. ನೋಡಿ ಎಷ್ಟು ಜನ ಇದ್ದಾರೆ. ಇನ್ನೇನೇ ಕೆಲವೇ ಕ್ಷಣಗಳಲ್ಲಿ ರಥೋತ್ಸವ ಚಾಲನೆ ನೀಡಲಾಗುತ್ತೆ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ ಅಜ್ಜನ ತೇರು. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದರೆ ಅಲ್ಲಿಂದನೇ ಅಜ್ಜನ ತೇರನ್ನು ದರ್ಶನ ಮಾಡ್ಕೊಳ್ಳಿ. ಬನ್ನಿ ಅಜ್ಜನ ಒಂದು ಮಠದೊಳಗೆ ಹೋಗೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಅಲಂಕಾರ ಮಾಡಿದ್ದಾರೆ ತೇರಿಗೆ ಅಂತೇಳಿ. ಜನ ಎಲ್ಲರೂ ತೇರನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ. ನೀವೀಗ ನೋಡ್ತಾ ಇದ್ದೀರಿ ನೋಡಿ, ಪಂಚಕಳಸ. ಇದು ಅಜ್ಜನ ಒಂದು ಮಠಕ್ಕೆ ಹೋಗುವಂಥ ದಾರಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತೇಳಿ. ನಮಸ್ಕಾರ ಮಾಡಿಕೊಂಡು ಇಲ್ಲಿದೆ ನೋಡಿ ಅಜ್ಜನ ಒಂದು ಗರ್ಭಗುಡಿ. ಜಾತ್ರೆ ಇರೋದರಿಂದ ಕಾರ್ಯಕ್ರಮಗಳು ಭಾಳ ಇದ್ದವು, ಹಾಗಾಗಿ ಒಳಗಡೆ ಹೋಗೋಕ್ಕಾಗಲಿಲ್ಲ. ನಾವು ಹೊರಗಡೆಯಿಂದನೇ ಅಜ್ಜನ ಒಂದು ದರ್ಶನ ಮಾಡಿಕೊಂಡು ಬೇಡಿಕೊಂಡು ನಾವೀಗ ನೋಡ್ತಾ ಇದ್ದೀವಿ. ನೋಡಿ, ಪಲ್ಲಕ್ಕಿಯಲ್ಲಿ ಅಜ್ಜನನ್ನು ಕೂರಿಸ್ಕೊಂಡು ರಥೋತ್ಸವಕ್ಕೆ ಚಾಲನೆ ನೀಡಲಿಕ್ಕೆ ಹೋಗ್ತಾ ಇದ್ದಾರೆ. ಸ್ವಾಮೀಜಿಯವರು ಸಹಿತ ಇದ್ದಾರೆ. ಅಜ್ಜ ಬೆಂಕಿ ಅಂತ ಅಜ್ಜ. ನಮ್ಮ ಕೊಪ್ಪಳ ಜಿಲ್ಲೆಯವರು, ಸುತ್ತಮುತ್ತಲಿನವರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಒಂದು ಈ ಕಾರ್ಯಕ್ರಮ. ಸ್ವಾಮೀಜಿಯವರು ಬಂದಿದ್ದಾರೆ. ರಥೋತ್ಸವದ ಚಾಲನೆಗೆ ಈಗ ಹೋಗ್ತಾ ಇರುವಂಥ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ರಥದ ಸುತ್ತ ಅಜ್ಜನ ಮೂರ್ತಿಯ ಒಂದು ಪ್ರದಕ್ಷಿಣೆ ಹಾಕಿ ಅಜ್ಜನನ್ನು ರಥೋತ್ಸವದೊಳಗೆ ಕೂರಿಸಿ ಈಗ ರಥೋತ್ಸವ ಚಾಲನೆ ಮಾಡ್ತಾರೆ. ನೋಡ್ತಾ ಇದ್ದೀರಲ್ಲ, ಸುತ್ತ ಒಂದು ರಥದ ಸುತ್ತನೂ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಭಕ್ತಾದಿಗಳು. ಪಂಚ ಕಳಸದ ತೇರು ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಸುತ್ತಲೂ ನೂಕು ನುಗ್ಗಲು ಆಗ್ತಾ ಇದೆ, ಅಷ್ಟು ಜನ ಸೇರಿದ್ದಾರೆ ಜಾತ್ರೆಗೆ. ಬಹಳ ಮಹತ್ವದ ಒಂದು ಜಾತ್ರೆಯೇ ಅಂತೇಳ್ಬೋದು. ಒಂದು ಪುರಾತನ ಇತಿಹಾಸವನ್ನು ಹೊಂದಿರತಕ್ಕಂಥ ಅಜ್ಜನ ಜಾತ್ರೆ ಇದು. ನಮ್ಮ ಕೊಪ್ಪಳ ಭಾಗದ ಸುತ್ತಮುತ್ತಲಿನ ಹಳ್ಳಿಯ ಜನರು ಎಲ್ಲರೂ ಬಂದು ಅಜ್ಜನ ಒಂದು ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇದೀಗ ನೋಡ್ತಾ ಇದ್ದೀರಲ್ಲ, ತೇರು ಸಾಗಲಿಕ್ಕೆ ರೆಡಿ ಆಗ್ತಾ ಇದೆ.
ನೋಡಿ ಎಷ್ಟು ಜನಸಾಗರ ಇದೆ ಅಂತೇಳಿ. ಸುತ್ತಲೂ ರಥೋತ್ಸವ ಚಾಲನೆಯನ್ನು ಆರಂಭಿಸ್ತಾ ಇದೆ. ಎಲ್ಲರ ಒಂದು ಅಜ್ಜನ ಆರಾಧನೆ ಮತ್ತು ಎಲ್ಲರೂ ಹುತ್ತುತ್ತಿ ಎಸೆಯುವ ಮೂಲಕ ಅಜ್ಜನ ರಥೋತ್ಸವಕ್ಕೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದಾರೆ. ರಥೋತ್ಸವ ಚಾಲನೆ ಆಗ್ತಾ ಇದೆ. ಬಹಳ ನೂಕುನುಗ್ಗಲು ಇರುವುದರಿಂದ ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಆ ಕಡೆ ಈ ಕಡೆ ಆಗಿದೆ. ನೋಡ್ತಾ ಇದ್ದೀರಲ್ಲ, ಚಾಲನೆ ಆಗ್ತಾ ಇದೆ ಅಜ್ಜನ ತೇರು. ಎಲ್ಲರೂ ಅಲ್ಲಿಂದನೇ ನಮಸ್ಕಾರ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಒಳ್ಳೆಯ ಮನಸ್ಸಿನಿಂದ ಬೇಡಿಕೊಳ್ಳಿ. ವಿಶೇಷ ಏನಪ್ಪ ಅಂತ ಹೇಳಿದರೆ, ಈ ರಥವನ್ನು ಮಹಿಳೆಯರು ಸಹಿತ ಎಳಿತಾರೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಮಿಸ್ಟರ್ ಕನ್ನಡಿಗ.